ಡೀಸೆಲ್ಗೆ ಐಸೋಬ್ಯೂಟನಾಲ್ ಮಿಶ್ರಣ ಕಡ್ಡಾಯಕ್ಕೆ ಕೇಂದ್ರ ಸರ್ಕಾರದ ಚಿಂತನೆ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಪೆಟ್ರೋಲ್ಗೆ ಎಥೆನಾಲ್ ಮಿಶ್ರಣ ಮಾಡುವ ಯೋಜನೆಯನ್ನು ಈಗಾಗಲೇ ಯಶಸ್ವಿಯಾಗಿ ಜಾರಿಗೊಳಿಸ್ತಾ ಇರುವ ಕೇಂದ್ರ ಸರ್ಕಾರ ಮುಂದಿನ ಹೆಜ್ಜೆಯಾಗಿ ಡೀಸೆಲ್ಗೆ ಐಸೋಬ್ಯೂಟನಾಲ್ ಮಿಶ್ರಣ ಮಾಡುವುದನ್ನು ಕಡ್ಡಾಯಗೊಳಿಸಲು ಚಿಂತನೆಯನ್ನ ಕೂಡ ನಡೆಸ್ತಾ ಇದೆ. ಜಗತ್ತಿನ ಅತಿ ಹೆಚ್ಚು ಇಂಧನ ಬಳಕೆ ಮಾಡುವ ದೇಶಗಳಲ್ಲಿ ಭಾರತ ಕೂಡ ಒಂದಾಗಿದ್ದು, ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ ಮತ್ತು ಕೈಗಾರೀಕರಣದಿಂದಾಗಿ ಕಚ್ಚಾ ತೈಲದ ಆಮದು ದೇಶದ ಬೊಕ್ಕಸಕ್ಕೆ ದೊಡ್ಡ ಹೊರೆಯಾಗಿದೆ. ಪಳೆಯುಳಿಕೆ ಇಂಧನಗಳ ಬಳಕೆಯಿಂದಾಗುವ ವಾಯು ಮಾಲಿನ್ಯ ಮತ್ತು ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣ ಆಗ್ತಾ ಇದೆ. ಈ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಕೈ ಹಾಕ್ತಾ ಇದೆ. ಇದು ಭಾರತದ ಇಂಧನ ವಲಯ, ಪರಿಸರ ಸಂರಕ್ಷಣೆ, ಆರ್ಥಿಕತೆಯ ಮೇಲೆ ಬೀಳಲಿರುವ ಪರಿಣಾಮಗಳ ಕುರಿತು ವಿವರಣೆಯನ್ನ ಕೊಡ್ತಾ ಇದೆ. ಡೀಸೆಲ್ಗೆ ಐಸೋಬ್ಯೂಟನಾಲ್ ಮಿಶ್ರಣ ಕಡ್ಡಾಯಗೊಳಿಸುವ ಕೇಂದ್ರ ಸರ್ಕಾರದ ಚಿಂತನೆ ಭಾರತದ ಇಂಧನ ಸ್ವಾವಲಂಬನೆಯ ಕನಸಿಗೆ ಜೀವ ನೀಡುವ ಮತ್ತೊಂದು ಆಶಾದಾಯಕ ಹೆಜ್ಜೆ. ಇದರಿಂದ ತೈಲ ಆಮದು ಕಡಿಮೆ ಆಗುವುದಲ್ಲದೆ ಪರಿಸರ ಮಾಲಿನ್ಯದ ವಿರುದ್ಧದ ಹೋರಾಟದಲ್ಲಿ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ನಿಲ್ಲಿಸಲಿದೆ. ತಾಂತ್ರಿಕ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಿ ವ್ಯವಸ್ಥಿತವಾಗಿ ಜಾರಿಗೊಳಿಸಲು ಈ ಯೋಜನೆ ದೇಶದ ಆರ್ಥಿಕತೆ, ಪರಿಸರ ಮತ್ತು ಕೃಷಿ ಈ ಮೂರೂ ವಲಯಗಳಿಗೂ ತ್ರಿವೇಣಿ ಸಂಗಮದಂತೆ ಕೆಲಸ ಮಾಡಿ ಲಾಭವನ್ನು ತಂದುಕೊಡಬಲ್ಲದು. ಹಾಗಾದ್ರೆ ಏನಿದು ಐಸೋಬ್ಯೂಟನಾಲ್? 4 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಒಂದು ಪ್ರಮುಖ ಆಲ್ಕೋಹಾಲ್ಗೆ ಐಸೋಬ್ಯೂಟನಾಲ್ ಅಂತ ಹೇಳ್ತಾರೆ. ಇದನ್ನು ಕೂಡ ಎಥೆನಾಲ್ನಂತೆ ಜೈವಿಕ ಮೂಲಗಳಿಂದಲೇ ಅಂದರೆ ಕಬ್ಬಿನ ಸಿಪ್ಪೆ, ಜೋಳ, ಕೃಷಿ ತ್ಯಾಜ್ಯ ಮತ್ತು ಇತರ ಜೈವಿಕ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ಉತ್ಪಾದಿಸಲಾಗುತ್ತೆ. ದ್ವಿತೀಯ ಪೀಳಿಗೆಯ ಜೈವಿಕ ಇಂಧನದ ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ಎಂಬ ಹೆಸರು ಇದಕ್ಕಿದೆ. ಎಥೆನಾಲ್ಗೆ ಹೋಲಿಸಿದರೆ ಐಸೋಬ್ಯೂಟನಾಲ್ ಹೆಚ್ಚಿನ ಇಂಧನ ಸಾಂದ್ರತೆ ಮತ್ತು ಕಡಿಮೆ ತೇವಾಂಶ ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ. ಹೀಗಾಗಿ ಇದನ್ನು ಡೀಸೆಲ್ ಜೊತೆ ಸುಲಭವಾಗಿ ಮಿಶ್ರಣ ಕೂಡ ಮಾಡಬಹುದು. ಇದು ಎಂಜಿನ್ಗಳ ದಕ್ಷತೆ ಕಾಯ್ದುಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಐಸೋಬ್ಯೂಟನಾಲ್ ಸಾಮಾನ್ಯ ವಾಹನಗಳಿಗಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ವೇಗದ ರೇಸಿಂಗ್ ಕಾರುಗಳಿಗೂ ಸೂಕ್ತ ಇಂಧನ ಅಂತ ಹೇಳಲಾಗುತ್ತೆ. ಇದರ ಗರಿಷ್ಠ ಆಕ್ಟೇನ್ ಮತ್ತು ಸೆಟೇನ್ ರೇಟಿಂಗ್ ಗುಣಲಕ್ಷಣಗಳಿಂದಾಗಿ ಪ್ರಮುಖ ಅಂತಾರಾಷ್ಟ್ರೀಯ ರೇಸ್ಗಳನ್ನು ಇದನ್ನು ಹೈ ಪರ್ಫಾರ್ಮೆನ್ಸ್ ಇಂಧನವಾಗಿ ಬಳಸಲಾಗ್ತಾ ಇದೆ. ಡೀಸೆಲ್ ವಾಹನಗಳು ಪ್ರಮುಖವಾಗಿ ಕಣರೂಪದ ದ್ರವ್ಯಗಳನ್ನು ಮತ್ತು ನೈಟ್ರೋಜನ್ ಆಕ್ಸೈಡ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊರಸೂಸುತ್ತೆ. ಇದು ನಗರ ಪ್ರದೇಶಗಳಲ್ಲಿ ತೀವ್ರ ವಾಯು ಮಾಲಿನ್ಯ ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ. ಐಸೋಬ್ಯೂಟನಾಲ್ ಮಿಶ್ರಿತ ಡೀಸೆಲ್ ಬಳಕೆಯಿಂದಾಗಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ ಹೊರಸೂಸುವಿಕೆಯಾಗಿ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಭಾರತದಲ್ಲಿ ಬಳಕೆಯಾಗುವ ಒಟ್ಟು ಸಾರಿಗೆ ಇಂಧನದಲ್ಲಿ ಡೀಸೆಲ್ ಸಿಂಹಪಾಲು ಹೊಂದಿದೆ. ಟ್ರ್ಯಾಕ್ಟರ್ ಮತ್ತಿತರ ಕೃಷಿ ಉಪಕರಣಗಳು, ಸರಕು ಸಾಗಣೆ ಲಾರಿಗಳು, ಬಸ್ಗಳು, ರೈಲ್ವೆ ಮುಂತಾದ ಪ್ರಮುಖವಾಗಿ ಡೀಸೆಲ್ ಅನ್ನೇ ಅವಲಂಬಿಸಿವೆ. ಆದ್ದರಿಂದ ಡೀಸೆಲ್ ಬಳಕೆಯನ್ನು ಪರಿಸರ ಸ್ನೇಹಿಯಾಗಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.